15 ಲಕ್ಷ ಪರಿಹಾರ ಮೂಲಕ ರಾಹುಲ್ನನ್ನ ಮೆಚ್ಚಿಸಬಹುದಾ? ರಾಹುಲ್ ಹೇಳಿದ್ರು ಅಂತ ಮೆಚ್ಚಿಸುವಂತದ್ದು ಏನಿದೆ ಅಂತ ಬಿವೈ ವಿಜೇಂದ್ರ ಆರೋಪಕ್ಕೆ ಸಂತೋಷ್ ಲಾಡ್ ತಿರುಗೇಟನ್ನ ಕೊಟ್ಟಿದ್ದಾರೆ. 15 ಲಕ್ಷ ಪರಿಹಾರದ ಮೂಲಕ ರಾಹುಲ್ನನ್ನ ಮೆಚ್ಚಿಸಬಹುದಾ? ರಾಹುಲ್ ಹೇಳಿದ್ರು ಅಂತ ಮೆಚ್ಚಿಸುವಂತದ್ದು ಏನಿದೆ? ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬರೆದಿರುವ ಪತ್ರದಲ್ಲಿ ಏನಿದೆ? ಇದನ್ನೇ ವಿವಾದ ಮಾಡಿ ರಾಜಕೀಯ ಮಾಡುವ ಅಗತ್ಯ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ ಮುತುವರ್ಜಿ ವಹಿಸಿ ಹಣ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ನೋಡಿಲ್ಲ ಲೆಟರು, ನನಗೆ ಮಾತನಾಡ್ತಿದ್ರು. ಐ ಹ್ಯಾವ್ ನಾಟ್ ಸೀನ್ ದಿ ಲೆಟರ್ ಅಟ್ ಆಲ್, ಬಟ್ ಅಟ್ ಲಾರ್ಜರ್ ಇಂಟ್ರೆಸ್ಟ್ ಇಫ್ ಯು ಸಿ ದ ಸ್ಪಿರಿಟ್ ಅಷ್ಟೇ. ಇದರಲ್ಲಿ ಲೆಟರ್ ಏನು ಬರ್ದಿದ್ದಾರೆ, ಹೆಂಗೆ ಬರ್ದಿದ್ದಾರೆ ನಾನು ಓದಿಲ್ಲ, ನನಗೆ ಗೊತ್ತಿಲ್ಲ ಕೂಡ. ಬಟ್ ಅಟ್ ಲಾರ್ಜರ್ ಇಂಟ್ರೆಸ್ಟ್ ಇಫ್ ಯು ಸಿ ದ ಸ್ಪಿರಿಟ್, ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್. ಸೊ ಅದು ಬಿಟ್ಕೊಂಡು ಇದರಲ್ಲಿ ರೀಡ್ ಮಾಡಿ ಇದನ್ನ ಪೊಲಿಟಿಸೈಸ್ ಮಾಡಿ ಇದನ್ನೇ ಕಾಂಟ್ರವರ್ಸಿ ಮಾಡಿ ಇದನ್ನೇ ಮಾತಾಡಿದ್ರೆ ಅರ್ಥ ಇಲ್ಲ ಅಕಾರ್ಡಿಂಗ್ ಟು ಮೀ. ಬಟ್ ಸ್ಟಿಲ್ ಇಟ್ಸ್ ಓಕೆ, ಇಟ್ಸ್ ಆಲ್ವೇಸ್ ಡಿಬೇಟಬಲ್. ಸಚ್ ಥಿಂಗ್ಸ್ ಆರ್ ಆಲ್ವೇಸ್ ಡಿಬೇಟಬಲ್. ಬಟ್ ಐ ಹ್ಯಾವ್ ಸಿನ್ಸ್ ಪರ್ಸನಲಿ ನಾನು ಅದು ನೋಡಿಲ್ಲ, ಸೊ ಐ ಕೆನಾಟ್ ಕಮೆಂಟ್ ಮಚ್ ಆನ್ ಟು ದಟ್. ಅಂದ್ರೆ ಈಗ ರಾಹುಲ್ ಗಾಂಧಿ ಅವರು ಅದೇ ಸಂಸದ ಆಗಿದ್ದಾರೆ, ಮತ್ತೆ ಕೇರಳ ಸರ್ಕಾರ ಕೂಡ 1 ರೂಪಾಯಿನೂ ಕೂಡ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಯಾಕೆಷ್ಟು ಮುತುವರ್ಜಿ ಅಂತ ಕೇಳ್ತಿರುವಂತದ್ದು ಬಿಜೆಪಿ ನಾಯಕರು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈಗ ಲೆಟರ್ ಬರೆದಿರ್ತಕ್ಕಂಥದ್ದು ನಾನು ಮಾಧ್ಯಮ ಮುಖಾಂತರ ಕೇಳಿದ್ದೇನೆ. ಈಗ ಮುತುವರ್ಜಿ ವಹಿಸಿ ಕೊಟ್ಟಿರ್ತಕ್ಕಂಥದ್ದು ಹ್ಯೂಮಿನಿಟಿ ಅಂತ ಕನ್ಸಿಡರ್ ಮಾಡ್ಕೋಬಹುದು, ಅಥವಾ ನೀವು ಅದನ್ನ ಪೊಲಿಟಿಕಲ್ ಡಿಬೇಟ್ ಆಗಿ ತಗೊಂಡ್ರು ಕೂಡ ಪೊಲಿಟಿಕಲ್ ಡಿಬೇಟ್ ಆಗಿ ತಗೋಬಹುದು. ಇಟ್ಸ್ ಲೆಫ್ಟ್ ಯು ಹೌ ಯು ವಾಂಟ್ ಟು ಫ್ರೇಮ್ ದ ಕ್ವಶನ್ಸ್ ನಾವು. ಈಗ ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ಅವರ ಮೆಚ್ಚೋದಕ್ಕೆ ಈಗ ಕರ್ನಾಟಕ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಕೊಟ್ಟಿರೋದು ದುಡ್ಡು ಯಾವುದಕ್ಕೆ? ಆಯ್ತು, ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಕೊಟ್ಟಿದ್ದು. ಮೆಚ್ಚಕ್ಕೇನಿದೆ? ಒಂದು ಆನೆ ತೀರೋಗಿದೆ, ಸತ್ತೋಗಿದೆ, ಕಾಂಪನ್ಸೇಷನ್ ಕೊಡ್ತಾ ಇದ್ದೇವೆ ಅಷ್ಟೇ ತಾನೇ ಇರೋದು. ಮೆಚ್ಚದೇನಿದೆ? 15 ಲಕ್ಷ ರೂಪಾಯಿ ರಾಹುಲ್ ಗಾಂಧಿ ಮೆಚ್ಚಿಬಿಡ್ಬೋದಾ? ಈ ಪ್ರಶ್ನೆನೂ ಯಾವ ರೀತಿ ಕೇಳ್ತೀರಿ ನೀವು?